ಇನ್ನು ಲಲ್ಲಿ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋ ವಯಸ್ಸೇ ಅಲ್ಲ. ಆದ್ರೂ ವೇದನ್ ನೆನಪು ಬರೋಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರೋ ಮಗು ಅವಳು. ಇವರೆಲ್ಲರನ್ನು ಸಂಭಾಳಿಸೋದೆ ಸವಾಲಾಗೋಗಿದೆ ಈ ಲತೇಶ್ ಅವರಿಗೆ. ಯಾಕೆ ಹೋಗಿದ್ದೆ ನೀನು? ಅವಳು ಕೇರ್ ಮಾಡಲ್ಲ. ನೀನ್ ಸತ್ತಿದ್ರೆ ಅಯ್ಯೋ, ನಂಗೆ ನೋವಾಗಲ್ಲ, ಹೆದರಿಕೆನೂ ಆಗಲ್ಲ. ಪಾಪ ಲತೇಶ, ಇವ್ರ ಪರಿಸ್ಥಿತಿ ನೋಡ್ತಾ ಇದ್ರೆ ಸಂಕಟ ಆಗುತ್ತೆ. ಇಷ್ಟೆಲ್ಲ ತನ್ನ ಕಣ್ಮುಂದೆ ನಡೀತಾ ಇದ್ರು ವೇದನ್ ನೆನಪು ಬರ್ತಾ ಇಲ್ವಲ್ಲ. ಹೆತ್ತ ತಾಯಿ ತನ್ನ ಮಗುನ ಹೇಗ್ ಮರೆಯಕ್ ಸಾಧ್ಯ? ಇದು ಎಂಥ ಮರುವು ಮದರ್. ಪ್ರತಿದಿನ ಕಳೀತಾ ಇದ್ದ ಹಾಗೆ ಪವಾಡ ನಡೆಯುತ್ತೆ ಅನ್ನೋ ನಂಬಿಕೆನೆ ಹೊರಟು ಹೋಗ್ತಾ ಇದೆ. ಸೋಲಿನ ಪ್ರವಾಹದಲ್ಲಿ ಇವರ ಕುಟುಂಬನೇ ಕೊಚ್ಚಿ ಹೋಗುತ್ತೆ ಅನ್ನೋ ಭಯ ಆಗ್ತಾ ಇದೆ. ಎಲ್ಲದಕ್ಕೂ ಒಂದು ಟ್ರೀಟ್ಮೆಂಟ್ ಅಂತ ಇರುತ್ತೆ. ಇಂಥ ಕೇಸಲ್ಲಿ ಪ್ರತಿಯೊಂದನ್ನು ರೀಕ್ರಿಯೇಟ್ ಮಾಡ್ಕೊಂಡು ಹೋಗ್ಬೇಕು. ಅದು ಸಂತೋಷದ ಸಿಚುವೇಶನ್ ಆಗಿರ್ಬೋದು, ದುಃಖಕರ ಘಟನೆ ಆಗಿರ್ಬೋದು. ಅವಳು ಅವ್ರ ತಾಯಿನ ಕಳ್ಕೊಂಡಿದ್ದಾನೆ. ಅವಳು ಚಿಕ್ಕ ವಯಸ್ಸಲ್ಲಿದ್ದಾಗ ಅವ್ರ ತಾಯಿ ನೀರಲ್ಲಿ ಜೀವನದ ಅತ್ಯಂತ ಮುಖ್ಯವಾದ ಘಟನೆ ನಡೆದಾಗ ಅವ್ರಿಗೆಲ್ಲ ಜ್ಞಾಪಕ ಬರುತ್ತೆ.